to Veg Express with Jayashri. This is your host Jayashri ಅಧ್ಯಾಪಕ್. ಅಡುಗೆನ ನಾನಾ ವಿಧವಾಗಿ ಮಾಡ್ತೀವಲ್ವಾ? ಸಂತೋಷವಾಗಿ ಮಾಡಿದ್ರೆ ಸರಳ ಪದಾರ್ಥ ಇದ್ರೂ ಹೃದಯಕ್ಕೆ ತಟ್ಟತ್ತೆ. ಎಲ್ಲರೂ ಬಯಸೋದೇನು? ರುಚಿ ರುಚಿಯಾದ ಊಟ, ರುಚಿ ರುಚಿಯಾದ ವಿಧವಾದ ತಿಂಡಿಗಳು, ವಿಧವಾದ ಅಡುಗೆಗಳು ಅಲ್ವಾ? ಎಷ್ಟು ಜನ ಬರೀ ಇದನ್ನ ವಿಧವಾಗಿ ಕಲಿಯೋದಿಕ್ಕೇನೆ ಕ್ಲಾಸ್ಗಳಿಗೆ ಸೇರ್ಕೋತಾರೆ, ಕೋರ್ಸ್ಗಳು ಮಾಡ್ತಾರೆ. ಕೆಲವ್ರಿಗೆ ಇದು ಪ್ಯಾಷನ್, ಕೆಲವ್ರಿಗೆ ಇಂಟ್ರೆಸ್ಟ್, ಕೆಲವ್ರಿಗೆ ವಿಧಿ ಇಲ್ಲದೆ ಮಾಡ್ತೀವಿ. ಆದರೆ ಏನೇ ಮಾಡಿದ್ರು ಮನಸ್ಸಿಂದ ಮಾಡಿದ್ರೆ, ಸಂತೋಷವಾಗಿ ಮಾಡಿದ್ರೆ ಮನೆಯವರ ಆರೋಗ್ಯನೂ ಹೆಚ್ಚಾಗುತ್ತೆ ಅಲ್ವಾ? ಬನ್ನಿ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಕರಿಯಣ್ಣ ಅವರು ಒಂದು ಸಿಹಿ ಪದಾರ್ಥ ಮಾಡಿ ತೋರಿಸ್ತಾ ಇದ್ದಾರೆ. ಸಂತೋಷವಾಗಿ ಸವಿದು ಆರೋಗ್ಯವಾಗಿರೋಣ ಎಲ್ಲರೂ ಅಲ್ವಾ? ಭಾಗ್ಯಲಕ್ಷ್ಮಿ ಅವರೇ ಬನ್ನಿ ಪ್ಲೀಸ್. ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ನಮಸ್ಕಾರ. ಇವ್ರ ಹೆಸರು ಭಾಗ್ಯಲಕ್ಷ್ಮಿ ಅಂತ. ನಮ್ಗೆ ಚೆನ್ನಾಗಿ ಗೊತ್ತಿರೋರು, ಪರಿಚಯದವರು, ತುಂಬಾ ಬೇಕಾದವರು. ನಮಸ್ತೆ. ಏನ್ ಮಾಡ್ತಾ ಇದ್ದೀರಾ? ಇವತ್ತು ಒಂದು ಆರೋಗ್ಯಕರವಾದ ಗೋಧಿ ಬರ್ಫಿ ಮಾಡಿ ತೋರಿಸ್ತೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, 4 ಪದಾರ್ಥ ಸಾಕು, ಈಸಿಯಾಗಿ ಮಾಡ್ಬೋದು, ಆರೋಗ್ಯಕ್ಕೆ ಒಳ್ಳೇದು. ಮಾಡಿ ತೋರಿಸ್ತೀನಿ, ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಹೇಳಿ. ಹೌದು, ತುಂಬಾ ಜನ ವೀಕ್ಷಕರು ಈ ನಂದು ಅಡುಗೆ ಪ್ರತಿ ಗುರುವಾರ ಸಾಯಂಕಾಲ 6:30ಗೆ ರಿಲೀಸ್ ಆಗುತ್ತೆ ಯಾವ್ದಾದ್ರು ಒಂದ್ ಎಪಿಸೋಡ್. ನನ್ನ ಫ್ರೆಂಡ್ಸ್ ಇವರೆಲ್ಲರೂ ಅದು ರಿಲೀಸ್ ಆಗ್ತಿದ್ದಂಗೆ ಅವತ್ತಿನ ದಿನನೇ ನಾ ಮಾಡಿ ಹೇಳ್ಕೊಟ್ಟಿದ್ದ ರೆಸಿಪಿ ಎಲ್ಲ ಮಾಡಿ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂತು ಅಂತ. ಥ್ಯಾಂಕ್ ಯು ಎವ್ರಿ ಒನ್. ಸೊ ಈ ಗೋಧಿ ಬರ್ಫಿಗೆ ಏನೇನ್ ಬೇಕು ನೋಡ್ಕೊಳ್ಳೋಣ. ಭಾಗ್ಯಲಕ್ಷ್ಮಿ ಅವರೇ, ಏನೇನ್ ಬೇಕಾಗತ್ತೆ ಈ ಗೋಧಿ ಬರ್ಫಿಗೆ? ಒಂದು ಸಣ್ಣ ಬಟ್ಲು ಗೋಧಿ ಹಿಟ್ಟು, 1.5 ಬಟ್ಲಾಗುವಷ್ಟು ಬೆಲ್ಲ, ಓಕೆ. ಅದೇ ಬಟ್ಲಲ್ಲಿ ಅದೇ ಅಳತೆ ಪ್ರಮಾಣ 1 ಬಟ್ಲು ತುಪ್ಪ, 1 ಸ್ಪೂನ್ ಏಲಕ್ಕಿ. ಓ, 4 ಇಂಗ್ರೀಡಿಯೆಂಟ್ ಅಲ್ಲ? 4 ಇಂಗ್ರೀಡಿಯೆಂಟ್. ಗೋಧಿ ಹಿಟ್ಟು ಹೆಲ್ದಿ, ಬೆಲ್ಲ ಹೆಲ್ದಿ, ತುಪ್ಪ ತುಂಬಾನೇ ಒಳ್ಳೇದು, ಸಿಂಪಲ್ ಆಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಮಾಡೋದು ಸುಲಭ. ಖಂಡಿತ ಮಾಡಿ ಪ್ರಯತ್ನ ಪಡಿ ಅಲ್ವಾ? ನಾನೀಗ ಮಾಡಿ ತೋರಿಸ್ತೀನಿ. ಓಕೆ, ಹೆಂಗ್ ಮಾಡೋದು ನೋಡ್ಕೊಳ್ಳೋಣ. ಓಕೆ ಭಾಗ್ಯಲಕ್ಷ್ಮಿ ಅವರೇ, ನೆಕ್ಸ್ಟ್ ಸ್ಟೆಪ್ ಏನು? ಈಗ ಒಂದು ಗೋಧಿ ಹಿಟ್ಟು ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ ತುಪ್ಪ, ನಾವು ಎಷ್ಟು ತಗೊಂಡಿದೀವ ಅಷ್ಟು ತುಪ್ಪ ಹಾಕಿ. ಓಕೆ. ಸ್ವಲ್ಪ ಕರಗಿದ್ಮೇಲೆ 1 ಬಟ್ಲು ಗೋಧಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಬಣ್ಣ ಬದಲಾಯಿಸುತ್ತೆ. ಓಕೆ. ಬಣ್ಣ ಬದಲಾಯಿಸೋದು ಬ್ರೌನ್ ಕಲರ್ ಬರುತ್ತೆ. ಬ್ರೌನ್ ಕಲರ್ ಬರೋದು ಚೆನ್ನಾಗಿ ಹುರ್ಕೊಂಡು ಬಣ್ಣ ಚೆನ್ನಾಗಿ ಬರ್ತಾ ಇದೆ ಅಲ್ಲ? ವಾಸನೆ ಗಮ್ಮಂತ ಬರ್ತಾ ಇದೆ, ತುಪ್ಪ ಹಾಕಿರೋದು. ನೋಡಿ, ಚೆನ್ನಾಗಿ ಹುರಿದ್ಮೇಲೆ ಈ ಬಣ್ಣ ಬದಲಾಯಿಸಿದೆ, ಘಮ ಬರ್ತಾ ಇದೆ. ಇವಾಗ ಬೆಲ್ಲ ಹಾಕ್ತೀವಿ. ಬೆಲ್ಲ 1 ಕಪ್ಪು ಬೆಲ್ಲ ಓಡಿಸ್ತಾ ಇದೆ. ತುಪ್ಪ ಬೇಕಾಗತ್ತಾ? ಇನ್ನೊಂಚೂರು ಸಾಕಾಗತ್ತಾ? ಅದು ಬಿಟ್ಕೊಡುತ್ತಾ? ಬಿಡುತ್ತೆ. ಬೆಲ್ಲ ಕರಗುತ್ತಲ್ಲ,
ಈ ಹದ ಬಂದಿದೆ. ಇನ್ನು ಸ್ವಲ್ಪ ನೀವು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇದಕ್ಕೆ. ಓಕೆ. ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಹದ ಬರ್ತಾ ಇದೆ. 1 ನಿಮಿಷ, ಇನ್ನು 1 ನಿಮಿಷ ಸಾಕು. ನಿಮ್ಮ ದಿನದ ಆಕ್ಟಿವಿಟಿ ಏನು? ಆಕ್ಟಿವಿಟಿ ನನಗೆ ಆಕ್ಚುಲಿ ಅಡುಗೆ ಮಾಡೋದೇ ಹಾಬಿ. ಯಾರ ತಿಂದು ಚೆನ್ನಾಗಿದೆ ಅಂತ ಖುಷಿ ನನಗೆ ಅಲ್ವಾ? ಅದಕ್ಕಿಂತ ಇನ್ನೇನು ಆಕ್ಟಿವಿಟಿ. ಇಷ್ಟು ದಿವಸ ಫುಲ್ ಬಿಸಿ ಇದ್ದೆ, ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಈಗ ಭಜನಾ ಮಂಡಳಿಗೆ ಸೇರ್ಕೊಂಡಿದ್ದೀನಿ. ಮಾಡ್ತಾ ಇರ್ತೀನಿ, ಟಿವಿ ನೋಡ್ತೀನಿ. ದೇವರಾಮ 11 ಗಂಟೆ ತನಕ ಪೂಜೆ ಕಾರ್ಯಕ್ರಮ. ಈಗ ನೋಡಿ ಈ ಹದ ಬಂದಿದೆ. ಈಗ ಸಾಕು ನಿಮ್ಗೆ. ಈಗ ಈಗ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ತಟ್ಟೆಗೆ. ಇದಕ್ಕೆ ನಾವು ಹಾಕ್ಬಿಟ್ಟು ಇದು ಮಾಡಿದ್ರೆ ಆಯ್ತು. ಅದೇ ಓಕೆ. ಇವಾಗ ಯಾವ ಬಣ್ಣ ಇದೆ ನೀವು ನೋಡ್ತಾ ಇದ್ದೀರಾ. ಈ ಹದ ಬಂದ ತಕ್ಷಣ ನೀವು ಒಂದು ತುಪ್ಪ ಹಚ್ಚಿರೋ ತಟ್ಟೆಗೆ ಹಾಕ್ಬಿಟ್ಟು 2 ನಿಮಿಷ ಬಿಟ್ಟು ಕಟ್ ಮಾಡಿದ್ರೆ ರುಚಿಕರವಾದ ಗೋಧಿ ಬರ್ಫಿ ರೆಡಿ ಆಗಿರುತ್ತೆ. ಆರೋಗ್ಯ ಮಕ್ಳಿಗೂ ಕೊಡ್ಬೋದು. ಮಕ್ಕಳು ಚಾಕ್ಲೇಟ್ ಬದಲು ಚಾಕ್ಲೇಟ್ ಕೊಡೋ ಬದಲು ಇದನ್ನ ಕೊಟ್ರೆ ಆರೋಗ್ಯಕರವಾದ ಆಹಾರ. ಅದೇ ನೋಡಿ ಬನ್ನಿ. ಈಗ ಆಗಿದೆ ನೋಡೋಣ. ಒಂದು ಚಾಕು ತಗೊಂಡು ಕಟ್ ಮಾಡೋಣ ನೀಟಾಗಿ. ಕಲರ್ ತುಂಬ ಚೆನ್ನಾಗಿದೆ. ಹುರಿದು ತುಪ್ಪ. ಹೌದು, ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ವೀಕ್ಷಕರೇ. ನೋಡಿ ಗೋಧಿ ಬರ್ಫಿ. ಕಲರು ನೋಡಿ ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡೋಣ. ಬನ್ನಿ ಜಯಶ್ರೀ ಅವರೇ, ನೋಡಿ ನಾನು ಮಾಡಿರೋ ಗೋಧಿ ಬರ್ಫಿ ನೋಡಿ ನನಗೊಂದು ಅವಕಾಶ ಕೊಟ್ರಿ ಮಾಡಿ ತೋರ್ಸಕ್ಕೆ. ನನಗೂ ಒಂದು ಹಾಬಿ, ಖುಷಿ. ಅಡುಗೆ ತಿಂಡಿ ಮಾಡೋದಂದ್ರೆ ಖುಷಿ. ನೋಡಿ ಚೆನ್ನಾಗಿದೆ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಕೃಷ್ಣಾರ್ಪಣ ಮಸ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ನಿಜ ತಮಾಷೆಗೆ ಹೇಳೋದಲ್ಲ, ಏನೋ ಒಂದು ಹೇಳ್ಬೇಕು ಅಂತ ಹೇಳೋದಲ್ಲ. ತುಂಬಾ ಚೆನ್ನಾಗಿದೆ. ಈ ಡೆಸರ್ಟ್ನ ನೀವು ಮನೇಲಿ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡೋದು, ಮತ್ತೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್. ಆರ್ಗ್ಯಾನಿಕ್ ಇವೆಲ್ಲ ಉಪಯೋಗಿಸಿದೀವಿ ನಾವು. ನೀವು ಮಾಮೂಲು ಹಚ್ಚಿಗೆಲ್ಲ ಬೇಕಾದ್ರೂ ಉಪಯೋಗಿಸ್ಬೋದು. ಸೊ ಮಾಡ್ಕೊಂಡು ನೋಡಿ. ಯಾರು ಬರ್ತಾ ಇದಾರೆ ಅಂದ್ರೆ ತಕ್ಷಣ ಮಾಡೋದು ಬೇಗ ಆಗುತ್ತೆ. 4 ಇಂಗ್ರೀಡಿಯೆಂಟ್ ಸಾಕು. ಇಷ್ಟು ಈಸಿಯಾಗಿ ಇದೇ ತರನೇ ಇಂಗ್ರೀಡಿಯೆಂಟ್ ಇಂದ ಬೇಗ ಒಂದು ಡೆಸರ್ಟ್ ಮಾಡಿ ತೋರಿಸಿದ್ದಾರೆ ಭಾಗ್ಯ ಅವರು. ಇದೇ ತರ ನಮ್ಮ ಚಾನೆಲ್ಗೆ ತುಂಬಾ 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 ವೆರೈಟಿ ಫುಡ್ ಬಂದು ಮಾಡ್ತಾ ಇರ್ತೀನಿ. ನೀವು ಸೌದು ರುಚಿ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಚಾನೆಲ್ಗೆ ಬಂದು ಭಾಗ್ಯ ಅವರು ಒಂದು ಡೆಸರ್ಟ್ ತುಂಬಾ 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 ಚೆನ್ನಾಗಿರೋ ಡೆಸರ್ಟ್ ಹೇಳ್ಕೊಟ್ಟಿದ್ದಕ್ಕೆ ಒಂದು ಸಣ್ಣ ಕಾಣಿಕೆ ನಮ್ಮ ವೆಜ್ ಎಕ್ಸ್ಪ್ರೆಸ್ ವಿಜಯಶ್ರೀಯಿಂದ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಬಂದು ಹೇಳ್ಕೊಡಿ. ಹೋಪ್ ಯು ಲೈಕ್ ದ ಎಪಿಸೋಡ್. ಡೋಂಟ್ ಮಿಸ್ ದಿಸ್ ಎಪಿಸೋಡ್ while telecasting and see the full episode. Bye. See you all.